ಜನವರಿ 10ನೇ ತಾರೀಕು ವಿಶೇಷವಾದ ವೈಕುಂಠ ಏಕಾದಶಿ ಇದೆ. ಈ ದಿನ ವಿಷ್ಣು ದೇವರನ್ನು ಹೇಗೆ ಪೂಜಿಸಬೇಕು, ಏಲಕ್ಕಿಯಿಂದ ಯಾವ ಕೆಲಸವನ್ನ ಮಾಡಿದರೆ ಕಠಿಣ ಕೋರಿಕೆಗಳು ನೆರವೇರಿ ವಿಷ್ಣು ಬಲ ವರ್ಷಪೂರ್ತಿ ನಿಮ್ಮ ಜೊತೆಗಿರುತ್ತದೆ, ಕಷ್ಟಗಳಿಂದ ಹೊರಬಂದು ಸುಖ ಜೀವನವನ್ನು ನಡೆಸಲು ಯಾವ ಕಥೆಯನ್ನ ಕೇಳಿ ವಿಷ್ಣು ದೇವರನ್ನು ಈ ದಿನ ಸ್ಮರಿಸಬೇಕೆಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಧನುರ್ಮಾಸದಲ್ಲಿ ಬರುವ ಶುದ್ಧ ಏಕಾದಶಿ ತಿಥಿಯನ್ನು ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಯಾರು ಈ ಒಂದು ಏಕಾದಶಿಯನ್ನು ನಿಯಮ ನಿಷ್ಠೆ ಭಕ್ತಿಯಿಂದ ಉಪವಾಸ ಸಂಕಲ್ಪಪೂರ್ವಕವಾಗಿ ಆಚರಿಸುತ್ತಾರೋ ಅವರಿಗೆ ವರ್ಷಪೂರ್ತಿ ಬರುವಂತಹ ಎಲ್ಲ ಏಕಾದಶಿಯನ್ನು ಆಚರಿಸಿದ ಫಲ ಪ್ರಾಪ್ತಿಯಾಗುತ್ತದೆ, ಮುಕ್ತಿ ಕೂಡ ದೊರೆಯುತ್ತದೆ. ಈ ಏಕಾದಶಿಯ ದಿನ ಉಪವಾಸವಿದ್ದರೆ 3 ಕೋಟಿ ಏಕಾದಶಿ ದಿನ ಉಪವಾಸವಿದ್ದಂತಹ ಫಲ ಸಿಗುತ್ತದೆ. ಈ ದಿನ ನೀವು ಕೂಡ ಅನ್ನವನ್ನ ಸೇವಿಸಬಾರದು, ಯಾರಿಗೂ ಕೂಡ ಅನ್ನವನ್ನ ನೀಡಬಾರದು. ಅನ್ನದಲ್ಲಿ ಏಕಾದಶಿಯ ದಿನ ಮುರಾಸುರ ಎಂಬ ರಾಕ್ಷಸನು ವಾಸವಿರ್ತಾನೆ. ಈ ಮುಕ್ಕೋಟಿ ಏಕಾದಶಿಯ ದಿನದಂದು ಸಾಕ್ಷಾತ್ ಶ್ರೀ ಮಹಾವಿಷ್ಣು ದೇವರು ಶ್ರೀದೇವಿ ಭೂದೇವಿ ಸಮೇತ ಗರುಡ ವಾಹನದ ಮೇಲೆ ವೈಕುಂಠದಲ್ಲಿ ಉತ್ತರ ದ್ವಾರದ ಮೂಲಕ ದರ್ಶನವನ್ನ ನೀಡ್ತಾನೆ. ಈ ಸಮಯದಲ್ಲಿ ಮುಕ್ಕೋಟಿ ದೇವತೆಗಳು ಕೂಡ ವಿಷ್ಣು ದೇವರ ದರ್ಶನವನ್ನ ಮಾಡಿಕೊಳ್ತಾರೆ. ಈ ದಿನ ವಿಷ್ಣು ದೇವರ ಆಲಯಕ್ಕೆ ತೆರಳಿ ಪ್ರತಿಯೊಬ್ಬರು ಕೂಡ ತಪ್ಪದೆ ವಿಷ್ಣು ದೇವರನ್ನು ಉತ್ತರ ದ್ವಾರದ ಮೂಲಕ ದರ್ಶನವನ್ನ ಮಾಡಬೇಕು. ಇನ್ನು ಮನೆಯಲ್ಲಿ ಏಲಕ್ಕಿಯಿಂದ ಯಾವ ಕೆಲಸವನ್ನ ಮಾಡಿದರೆ ಕಠಿಣ ಕೋರಿಕೆಗಳು ನೆರವೇರುತ್ತದೆ, ಕಷ್ಟಗಳು ಸುಲಭವಾಗಿ ದೂರವಾಗುತ್ತದೆ ಅಂತ ನೋಡೋದಾದ್ರೆ ಪ್ರತಿಯೊಬ್ಬರಲ್ಲೂ ಕೂಡ ಒಂದೊಂದು ಕಷ್ಟ, ಒಂದೊಂದು ಕೋರಿಕೆಗಳು ಇದ್ದೇ ಇರುತ್ತದೆ. ಹಣದ ಸಂಕಷ್ಟ ಒಬ್ಬರಿಗಾದರೆ ಇನ್ನೂ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ, ಸ್ವಂತ ಮನೆಯನ್ನ ಕಟ್ಟಿಸಿಕೊಂಡಿಲ್ಲ, ಭೂಮಿ ಖರೀದಿ ಮಾಡೋಕ್ಕಾಗ್ತಿಲ್ಲ, ಕೋರ್ಟ್ ಕೇಸ್ ಸಮಸ್ಯೆಗಳು ಮುಗಿತಿಲ್ಲ, ವಿದ್ಯೆಯಲ್ಲಿ ಏಳಿಗೆ ಬೇಕು, ಸಂಸಾರ ಸರಿಯಾಗಬೇಕು, ಉತ್ತಮ ಉದ್ಯೋಗ ಪ್ರಾಪ್ತಿಯಾಗಬೇಕು, ಹೀಗೆ ಒಂದಲ್ಲ ಒಂದು ಸಮಸ್ಯೆಗಳು ಕೋರಿಕೆಗಳು ಇದ್ದೇ ಇರುತ್ತದೆ. ಅಂತಹವರು ತಪ್ಪದೇ ಈ ವೈಕುಂಠ ಏಕಾದಶಿಯ ದಿನದಂದು ಸೂರ್ಯ ಉದಯಿಸುವ ಮುನ್ನವೇ ಎದ್ದು ಸ್ನಾನ ಮಡಿಗಳನ್ನು ಮಾಡಿಕೊಂಡು ದೇವರ ಕೋಣೆಯಲ್ಲಿ ಒಂದು ಮಣೆಯ ಮೇಲೆ ಹಳದಿ ಬಣ್ಣದ ವಸ್ತ್ರವನ್ನ ಹಾಸಿಕೊಳ್ಳಬೇಕು. ಅದರ ಮೇಲೆ ಕಲಿಯುಗ ಪ್ರತ್ಯಕ್ಷ ದೈವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಅಥವಾ ವಿಗ್ರಹವನ್ನ ಇಡಬೇಕು. ನಂತರ ಗಂಧ ಕುಂಕುಮದ ಬೊಟ್ಟಿನಿಂದ ಅಲಂಕಾರವನ್ನ ಮಾಡಿ ತುಳಸಿಯ ದಳಗಳಿಂದ ವಿಷ್ಣು ದೇವರನ್ನ ಅಲಂಕಾರ ಮಾಡಿಕೊಳ್ಳಬೇಕು. ದೇವರ ಮುಂದೆ ದೀಪಕ್ಕೆ 3 ಬತ್ತಿಗಳನ್ನು ಬಿಡಿಬಿಡಿಯಾಗಿ ಕೂರಿಸಿ ತುಪ್ಪದಿಂದ ದೀಪಾರಾಧನೆಯನ್ನ ಮಾಡಿಕೊಳ್ಳಬೇಕು. ದೇವರಿಗೆ ವಿವಿಧ ಫಲಗಳನ್ನು ಇಟ್ಟು ಕಲ್ಲು ಸಕ್ಕರೆ ಅವಲಕ್ಕಿಯನ್ನು ಕೂಡ ನೈವೇದ್ಯವಾಗಿ ಅರ್ಪಿಸಬೇಕು. ನಂತರ ಏಲಕ್ಕಿಯಿಂದ ಈ ಕೆಲಸವನ್ನ ಮಾಡಿಕೊಳ್ಳಬೇಕು. ಏನ್ ಮಾಡಬೇಕು? 27 ಚೆನ್ನಾಗಿ ಇರುವಂತಹ ಏಲಕ್ಕಿಯನ್ನ ತೆಗೆದುಕೊಳ್ಳಬೇಕು. ಆ 27 ಏಲಕ್ಕಿಗಳು ಕೂಡ 27 ನಕ್ಷತ್ರಗಳಿಗೆ ಸಂಕೇತವಾಗಿರುತ್ತೆ. ನೀವು ತೆಗೆದುಕೊಂಡಂತಹ ಏಲಕ್ಕಿಯನ್ನು 2 ಕೈನಲ್ಲಿ ಹಿಡಿದು ಸಂಕಲ್ಪ ಮಾಡಿಕೊಳ್ಳಬೇಕು. ಭಗವಂತ ವಿಷ್ಣು, ನನ್ನ ಈ 3 ಕೋರಿಕೆಗಳನ್ನು ನೆರವೇರುವಂತೆ ಮಾಡು, ಜನ್ಮ ಜನ್ಮಗಳ ಪಾಪಗಳನ್ನು ಕಳೆದು ಈ ಕಷ್ಟದ ನರಕದಿಂದ ಮುಕ್ತಿಯನ್ನ ಕೊಡುವಂತ ಯಾವುದಾದರೂ 3 ಕೋರಿಕೆಗಳನ್ನ ಕೇಳಿಕೊಳ್ಳಬೇಕು. ನಂತರ ಒಂದು ಬಟ್ಟಲಿಗೆ ಸ್ವಲ್ಪ ನೀರನ್ನ ಹಾಕಿ ಸ್ವಲ್ಪ ಅರಿಶಿಣವನ್ನ ಹಾಕಿ ಈ 27 ಏಲಕ್ಕಿಯನ್ನು ಆ ನೀರಿನಲ್ಲಿ 10 ರಿಂದ 15 ನಿಮಿಷಗಳ ಕಾಲ ನೆನೆಸಬೇಕು. ನಂತರ ಸೂಜಿ ದಾರದ ಸಹಾಯದಿಂದ ಈ 27 ಏಲಕ್ಕಿಗಳನ್ನು ಪೋಣಿಸಿ ಮಾಲೆಯ ರೀತಿ ತಯಾರು ಮಾಡಿ 27 ಏಲಕ್ಕಿಯ ಈ ಒಂದು ಮಾಲೆಯ 2 ಕಡೆ ಅರಿಶಿಣ ಕುಂಕುಮ ಗಂಧದ ಬೊಟ್ಟನ್ನು ಇಟ್ಟು ವಿಷ್ಣು ದೇವರಿಗೆ ಈ ಮಾಲೆಯನ್ನ ಅರ್ಪಿಸಬೇಕು. ಅಂದರೆ ಈ ಮಾಲೆಯನ್ನ ವಿಷ್ಣು ದೇವರಿಗೆ ಹಾಕಬೇಕು. ಒಂದೊಂದು ಏಲಕ್ಕಿಯನ್ನು ಪೋಣಿಸುವಾಗ ನಾರಾಯಣ ನಾರಾಯಣ ಎಂದು ಹೇಳಿಕೊಳ್ಳುತ್ತಿರಬೇಕು. ಮಾಲೆಯನ್ನು ಅರ್ಪಿಸಿದ ನಂತರ ವಿಷ್ಣು ಸಹಸ್ರನಾಮವನ್ನು ಕೇಳಿ ಅಥವಾ ಪಾರಾಯಣವನ್ನ ಮಾಡಿ ತುಳಸಿಯ ದಳಗಳನ್ನು ಒಂದೊಂದೇ ವಿಷ್ಣು ದೇವರ ಪಾದದ ಮುಂದೆ ಇಡುತ್ತಾ ನಿಮ್ಮ ಸಂಪೂರ್ಣ ಗಮನವನ್ನು ವಿಷ್ಣು ದೇವರ ಕಡೆ ಕೊಡುತ್ತಾ ಭಕ್ತಿಯಿಂದ ಬೇಡಿಕೊಳ್ಳಿ. ವೈಕುಂಠ ಏಕಾದಶಿಯ ದಿನ ಯಾರು ಈ ವಿಶೇಷವಾದಂತಹ 27 ಏಲಕ್ಕಿಗಳ ಮಾಲೆಯನ್ನ ಈ ವಿಧವಾಗಿ ಅರ್ಪಿಸುತ್ತಾರೋ ಅವರ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತೆ. ಅವರು ಅಂದುಕೊಂಡಂತಹ ಮನೆ, ಭೂಮಿ, ಸಂತಾನ, ವಧು, ವರ, ವಿದ್ಯೆ, ಉದ್ಯೋಗ ಎಲ್ಲ ಸಮಸ್ಯೆಗಳು ದೂರವಾಗಿ ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ಈ ಮಾಲೆಯನ್ನು ವೈಕುಂಠ ಏಕಾದಶಿ ಆದಂತಹ ಮರುದಿನ ದ್ವಾದಶಿ ಎಂದು ತೆಗೆದು ಕೆಲವು ಏಲಕ್ಕಿಯನ್ನು ಮನೆಯ ಬೀರುವಿನಲ್ಲಿ ದುಡ್ಡು ಇಡುವಂತಹ ಜಾಗದಲ್ಲಿ ಇಟ್ಟುಕೊಳ್ಳಬಹುದು. ಇನ್ನು ಕೆಲವು ಏಲಕ್ಕಿಯನ್ನ ನಿಮ್ಮ ಪರ್ಸಿನಲ್ಲಿ ಇಟ್ಟುಕೊಳ್ಳಬಹುದು. ತಿರುಪತಿ
ವೆಂಕಟೇಶ್ವರ ಸ್ವಾಮಿಗೆ ಮುಡುಪು ಕಟ್ಟುವಾಗ ಈ ಏಲಕ್ಕಿಯನ್ನು ಬಳಸಿಕೊಳ್ಳಬಹುದು. ದೇವರ ಕೋಣೆಯಲ್ಲೂ ಒಂದು ಬಟ್ಟೆಗೆ ಸ್ವಲ್ಪ ಏಲಕ್ಕಿಯನ್ನು ಕಟ್ಟಿ ಪೂಜಿಸುತ್ತಾ ಕೂಡ ಬರಬಹುದು. ಇನ್ನು ಉಳಿದರೆ ದೇವರ ಪ್ರಸಾದ ಮಾಡುವಾಗ ಈ ಏಲಕ್ಕಿಯನ್ನು ಬಳಸಿಕೊಳ್ಳಬಹುದು. ಇನ್ನು ಈ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿಯ ದಿನ ಯಾವ ಕಥೆಯನ್ನ ಕೇಳಿ ವಿಷ್ಣು ದೇವರ ದರ್ಶನವನ್ನ ಅಥವಾ ವಿಷ್ಣು ದೇವರನ್ನೇ ಸ್ಮರಿಸಿಕೊಳ್ಳಬೇಕು ಅಂತ ನೋಡೋದಾದ್ರೆ, ನಂದಗೋಪ ಶ್ರೀಕೃಷ್ಣನ ಸಾನ್ನಿಧ್ಯದಲ್ಲಿ ಏಕಾದಶಿಯ ಉಪವಾಸ ಹಾಗೂ ದ್ವಾದಶಿಯ ಪಾರಣೆಗಳನ್ನು ತಪ್ಪದೆ ಆಚರಿಸುತ್ತಿದ್ದ. ಒಮ್ಮೆ ಏಕಾದಶಿ ವ್ರತವನ್ನ ಆಚರಿಸಿ ಮರುದಿನ ದ್ವಾದಶಿ ಬಹು ಸ್ವಲ್ಪ ಕಾಲ ಮಾತ್ರ ಇದ್ದುದರಿಂದ ಬೆಳಗಿನ ಜಾವಕ್ಕೆ ಮೊದಲು ಯಮುನಾ ನದಿಯಲ್ಲಿ ಸ್ನಾನ ಮಾಡಲು ಇಳಿಯುತ್ತಾನೆ. ಅದು ರಾಕ್ಷಸರ ಸಂಚಾರದ ಸಮಯವಾಗಿರೋದರಿಂದ ವರುಣ ದೇವನ ಸೇವಕನಾದಂತಹ ರಾಕ್ಷಸ ನಂದಗೋಪನನ್ನು ವರುಣನ ಬಳಿಗೆ ಎಳೆದೊಯ್ಯುತ್ತಾನೆ. ಇತ್ತ ನಂದನು ಎಷ್ಟು ಹೊತ್ತಾದರೂ ಸ್ನಾನಕ್ಕೆ ಹೋದವನು ಬಾರದಿರಲು ಗೋಪಾಲ ಕುಲದವರೆಲ್ಲ ಬಲರಾಮ ಕೃಷ್ಣರಿಗೆ ಈ ಸುದ್ದಿಯನ್ನ ಮುಟ್ಟಿಸುತ್ತಾರೆ. ಶ್ರೀಕೃಷ್ಣ ತಂದೆಯನ್ನು ಕರೆತರುವುದಾಗಿ ಹೇಳಿ ವರುಣ ಲೋಕಕ್ಕೆ ಬರುತ್ತಾನೆ. ದೇವದೇವನಾದ ಶ್ರೀಕೃಷ್ಣನಿಗೆ ನಮಿಸಿದಂತಹ ವರುಣ ದೇವ ತನ್ನ ಸೇವಕನಿಂದಾದಂತಹ ಅಪರಾಧವನ್ನ ಮನ್ನಿಸಬೇಕೆಂದು ಪ್ರಾರ್ಥನೆ ಮಾಡಿಕೊಳ್ತಾನೆ. ಶ್ರೀಕೃಷ್ಣ ವರುಣನನ್ನು ಆಶೀರ್ವದಿಸಿ ತಂದೆಯೊಡನೆ ಗೋಕುಲಕ್ಕೆ ಹಿಂದಿರುಗುತ್ತಾನೆ. ನಂದಗೋಪನಿಗೆ ಪರಮಾನಂದವಾಗುತ್ತೆ. ವರುಣ ಲೋಕದ ವೈಭವ ಹಾಗೂ ತನ್ನ ಮಗನಾದ ಶ್ರೀಕೃಷ್ಣನಿಗೆ ಸಿಕ್ಕಂತಹ ಭವ್ಯ ಸ್ವಾಗತ ಮುಂತಾದವುಗಳನ್ನು ಎಳೆ ಎಳೆಯಾಗಿ ಬಣ್ಣಿಸಲಾಗಿ ಗೋಪಾಲರಿಗೆಲ್ಲ ಸಂತಸ ಉಂಟಾಗುತ್ತೆ. ಶ್ರೀಕೃಷ್ಣ ಸಾಕ್ಷಾತ್ ಭಗವಂತ, ಆದರೆ ಅವನ ನಿಜರೂಪವನ್ನು ನಾವು ನೋಡಿಲ್ಲ ಎಂದು ಪರಿತಪಿಸುತ್ತಾರೆ. ಇದನ್ನರಿತಂತಹ ಕೃಷ್ಣ ಎಲ್ಲರಿಗೂ ಯಮುನಾ ನದಿಯಲ್ಲಿದ್ದ ಬ್ರಹ್ಮಕುಂಡವೆಂಬ ಮಡುವಿನಲ್ಲಿ ಮುಳುಗಿ ಬರುವಂತೆ ಸೂಚನೆ ನೀಡ್ತಾನೆ. ಕೃಷ್ಣ ಹೇಳಿದಂತೆ ಮಾಡಿದ ಅವರಿಗೆ ವೈಕುಂಠದ ದರ್ಶನವಾಗುತ್ತೆ. ಅವರ ಮನಸ್ಸು ತೃಪ್ತಿಯನ್ನ ಹೊಂದುತ್ತೆ. ಶ್ರೀಕೃಷ್ಣನು ಪರದೈವವೆಂಬ ಅವರ ನಂಬಿಕೆ ಸ್ಥಿರವಾಗುತ್ತೆ. ಎಲ್ಲರೂ ಧನ್ಯರಾಗ್ತಾರೆ. ಬಹುಶಃ ಈ ಕಾರಣಕ್ಕೆ ಈ ಒಂದು ಏಕಾದಶಿಯನ್ನು ಆಗಿನಿಂದಲೂ ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ. ನೋಡಿದ್ರಲ್ಲ, ವೈಕುಂಠ ಏಕಾದಶಿಯ ದಿನ, ಮುಕ್ಕೋಟಿ ಏಕಾದಶಿಯ ದಿನ ಏಲಕ್ಕಿಯಿಂದ ಯಾವ ಸಣ್ಣ ಕೆಲಸವನ್ನ ಮಾಡಿದರೆ ಕಠಿಣ ಕೋರಿಕೆಗಳು ನೆರವೇರುತ್ತೆ. ಈ ದಿನದ ವಿಶೇಷ ಕಥೆಯೇನು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಈ ಒಂದು ವೈಕುಂಠ ಏಕಾದಶಿಯ ದಿನ ಸ್ನಾನದ ನೀರಿಗೆ ಯಾವ ವಿಶೇಷ 3 ವಸ್ತುಗಳನ್ನ ಬೆರೆಸ್ಕೊಂಡು ಸ್ನಾನವನ್ನ ಮಾಡಬೇಕು, ಯಾವ 5 ತಪ್ಪುಗಳನ್ನು ಈ ಏಕಾದಶಿಯೆಂದು ಮಾಡಬಾರದಂತ ತಿಳಿಸ್ಕೊಡ್ತೀವಿ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ಜೈ ಶ್ರೀ ಮಹಾವಿಷ್ಣು ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.